ಹೆಂಗೈತೆ ಶಿಲ್ಪಮ್ಮ? ಏನಂದ್ರು ಡಾಕ್ಟ್ರು? ಇನ್ನು ಏನೋ ಹೇಳೋಕ್ಕಾಗಲ್ಲ, ಎಮರ್ಜೆನ್ಸಿ ಅಂತ ಹೇಳಿ ಇಕ್ಕೊಂಡವ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡವ್ರೆ. ಅದಕ್ಕೆ ಹುಡುಗರ ಕೈಯ ಭಯ ಬಂದಿಟ್ಟು ದುಡ್ಡಿಲ್ಲ. ನಾನೊಂದು ಹೆಸರು ದುಡ್ಡನ್ನು ತಗೊಂಡೋಗೋಣ ಅಂತ ಬಂದು ಇನ್ನೇನು ಮಾಡೋಣಪ್ಪ. ಅಲ್ಲ ಆಸ್ಪತ್ರೆಗೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಕರ್ಕೊಂಡು ಹೋಗಿದ್ದೀವಿ ಈಗ ಆಸ್ಪತ್ರೆಗೆ, ತೋರಿಸ್ಲೇಬೇಕು. ಈಗ ಸೆನಕ್ಕಾಗಲಿ ಬಿಡಲಿ ಕರ್ಕೊಂಡು ಹೋಗಿದ್ದೀವಿ ಅಂದಮೇಲೆ ನಾವೇ ತೋರಿಸ್ಬೇಕಪ್ಪ. ಇನ್ನೇನು ಮಾಡೋಣ ಹೇಳು? ನಾವು ಅವಳೇನೇ ಮಾಡಲಿ, ನಾವು ನೋಡ್ಕೊಂಬ ಅಂತ ಕರ್ತವ್ಯ. ನಾವು ನೋಡ್ಕೊಂಬ ಅಂಥದ್ದೈತೆ, ನೋಡ್ಕೊಂಬ್ಲೇಬೇಕು. ಇವಾಗ ಅವರಮ್ಮ ಇದ್ರು ನೋಡ್ಕೊಂಬಳ, ಅವರಮ್ಮ ಇದ್ದಿದ್ರು ನೋಡಿ ಹಂಗೆ ಸುಮ್ಮನೆ ಬಿಡೋಳ? ಹಂಗೇನೆ ನಾನು ಎತ್ತ ತಾಯಿ ಇದ್ದಂಗೆನೇ ನಾನು ನೋಡ್ಕೊಂಬ್ಲೇಬೇಕು. ಸರಿ ಆಯಿತು, ತೋರಿಸಿ ಇನ್ನೇನು ಮಾಡೋಕ್ಕಾಗುತ್ತೆ. 50,000 ಮುಗಿದ್ರು ಮುಗಿಲಿ ಹೇಳು, ತಗೊಂಡೋಗಿ ತೋರ್ಸತ್ತು. ನನಗೂ ಹೋದಾಗಿಂದ ಬುಲ್ ಬೇಜಾರಾಯ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಏನು ಎತ್ತ ಅಂತೇಳಿ. ಆ ಹುಡುಗರು 2 ಒಯ್ದಾವ ಅಲ್ಲೇನೆ. ದುಡ್ಡು ಇರಲಿಲ್ವಲ್ಲ, ಅದಕ್ಕೆ ಅದೇ ಬಂದು 10,000 ರೂಪಾಯಿ ತಗೊಂಡೋಗಿದ್ದು ನೆನ್ನೆ ಅಡ್ಮಿಂಟ್ಗೆ ಅಂತ ಹೇಳಿ ಒಂದಿಟ್ಟು ಕಟ್ಟಿಸ್ಕೊಂಡ್ರು. ಇನ್ನೊಂದಿಟ್ಟು ಅದು ಯಾತ್ಕ ಅಂತ ಹೇಳಿ ಮೆಡಿಸನ್ ಎಲ್ಲ ಬರ್ಕೊಟ್ರು, ಅದನ್ನೆಲ್ಲ ತಗೊಂಬಂದೆ. ಇನ್ನಾರ ದುಡ್ಡು ಸಾಲ್ಟೇಜ್ ಬಂತು, ಅದಕ್ಕೆ ಒಂದು ಹೆಸರು ತಗೊಂಡು ಹೋಗೋಣ. ಆ ಹುಡುಗರು ಐದವ್ ನೋಡ್ಕೊಂಬಕ್ಕಿ. ಅದಕ್ಕೆ ಇವಾಗ ತಗೊಂಡು ಹೋಗ್ತೀನಿ ನಾನು. ಪಾಪ ಬಾರಪ್ಪ ಬಾ. ನಾನೇ ಹತ್ತೋಗೈತತ್ ನಮ್ಮ ಹುಡುಗ ಅನ್ಕಂಡೆ. ಶಿಲ್ಪಮ್ಮ ಫುಲ್ ಸೀರಿಯಸ್ ಕಣಪ್ಪ. ಹೆಂಗೆ ಡಾಕ್ಟ್ರು ಇನ್ನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳವ್ರಿ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದೈದ್ನಿ. ಅದಕ್ಕೆ ಒಂದು 50,000 ದುಡ್ಡು ತಗೊಂಡು ಹೋಗೋಣ ಅಂತ ಬಂದೈದ್ನಿ ಕಣ. ಬಿಡ ಮಾತಾವು ಸತ್ರು ಸಾಯಿ ಹೇಳು, ನಾವ್ಯಾಕೆ ನೋಡಬೇಕು? ನಮಗೆ ಮಾಡಿರೋ ಅನ್ಯಾಯಕ್ಕೆ, ನಮಗೆ ಮಾಡಿರೋ ದ್ರೋಹಕ್ಕೆ ಸತ್ರು ಸಾಯಿ ಹೇಳು. ಸೀರಿಯಸ್ನಾಗಲಿ ಏನಾಗಲಿ ನಾನೇನು ನೋಡಲ್ಲ, ನೀನು ನೋಡೋದೇನೆ. ಇದೇನಲ್ಲ ಪಾಪ ಹಿಂಗೆ ಮಾತಾಡ್ತಿ, ಹಂಗೆ ಮಾತಾಡಬಾರ್ದು ಕಣ. ಅವ್ರು ಮಾಡಿರೋ ಕರ್ಮ ಅವ್ರು ಅನ್ಭವಿಸ್ತಾರೆ. ಇವಾಗ ನಾನು ನೋಡಬೇಕು ಇಂಥ ಸಮಯದಾಗ ಹೋಗಿ ನೋಡ್ಲಲ್ಲಪ್ಪ ಅಂತಾರೆ. ಅವ್ರು ಮಾಡಿದ್ದವ್ರು ಅನ್ಭವಿಸ್ಲಿ ಪಾಪ. ನಮ್ಮ ಕರ್ತವ್ಯ ಏನೈತೆ ಅದು ಮಾಡೋಣ. ಇವಾಗ ಅಮ್ಮ ಇದ್ದಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಿರ್ಲ. ಹಂಗೇನೆ ಅವ್ರ ಅಮ್ಮ ನಮ್ಮ ತಲೆ ನಾವು ತಿಳ್ಕೊಂಡು ನಾವು ನೋಡ್ಕೊಂಬನ್ಕಣ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನೋಡ್ಕೋಬೇಕಣಪ್ಪ. ಅಡ್ಮಿಟ್ ಮಾಡಿ ಬಂದೆ, ಇನ್ನು ಹುಡುಗರ್ತ ದುಡ್ಡಿಲ್ಲ, ಕಾಸಿಲ್ಲ, ಏನಿಲ್ಲ. ಅಡ್ಮಿಟ್ ಮಾಡಿ ಬಂದಿದ್ದೀನಲ್ಲ, ಹೋಗಿ ಬರ್ತೀನಿ. ಒಂದು 50,000 ತಗೊಂಡು ಹೋಗಿ ತೋರ್ಸೋಣ. ಡಾಕ್ಟ್ರಿಂದ ನಾನೇನು ಗ್ಯಾರಂಟಿ ಕೊಟ್ಟಿಲ್ಲ, ಇನ್ನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳವ್ರೆ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ ನೋಡೋಣ. ಇನ್ನು ಡಾಕ್ಟ್ರಿನ ಸದ್ಯಕ್ಕೆ ಯಾಕೆ ಹೇಳಿಲ್ಲ, ಫುಲ್ ಸೀರಿಯಸ್ ಅಂತ ಹೇಳವ್ರೆ. ಅದೆಲ್ಲ ಹೆಂಗಾಗುತ್ತೆ ಏನು ಎತ್ತ ಅಂತ ನೋಡಿ ಆಮೇಲೆ ನೋಡೋಣ ಕಣಪ್ಪ. ಬಿಡು, ಹಂಗೆ ಮಾತಾಡಬೇಡ. ಅವ್ರು ಮಾಡಿರೋದು ನಮಗೆ 1-2 ಅವ್ರು ಮಾಡಿರೋದು ಹಾಲೆ ಮರ್ತು ಕೂತ್ಕೊಂಡಿದ್ದೀರ. ಏನೇ ಅಂದ್ರೂ ನನಗೆ ಮರೆಯೋಕ್ಕಾಗಲ್ಲ. ಅಷ್ಟು ನನಗೆ ಸಿಟ್ಟು ಬರ್ತೈತೆ, ಅಷ್ಟು ರೋಷ ಬರ್ತೈತೆ ಅವ್ರು ಮಾಡಿರೋದು ನೆನೆಸ್ಕೊಬಿಟ್ರಿ. ಎಷ್ಟು ಅಂದಿದ್ದೀವಿ ಅವ್ರ ಕಾಲದಾಗೆ ಬೇಡ 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 ಅಂತ ಹೇಳಿ. ಎಷ್ಟು ಹೇಳಿ ಎಷ್ಟು ಗೋರ್ಗರಿದ್ರು ಅವರು, ಎಷ್ಟು ನಮ್ಮ ಮೇಲೆ ಎಷ್ಟಿಂದ ಮಾಡ್ತಾಯಿ ಅಮ್ಮ. ಅದು ನೆನೆಸ್ಕೊಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋಲ್ಲ. ಬರುತ್ತೆ ಕಣ್ ಪಾಪ, ಎಂಥವ್ರಿಗೂ ಬರುತ್ತೆ ಕಣೋ ಸಿಟ್ಟು. ಅಂಬತ್ತು ಕೆಟ್ಟದ್ದು ಏನು ಮಾಡೋಣ ಹೇಳು? ಇವಾಗ ಸಿಟ್ಟು ಅಂತ ಹೇಳಿ ಅವ್ರನ್ನ ಹೆಂಗೆ ಬೇಕಂಗೆ ಅಂಬಕ್ಕಾಗುತ್ತೇನೋ ಪಾಪ. ಬಿಡಲ್ಲ, ಹೋದ್ರೂ ಹೋಗಲಿ. ಅವ್ರೇನೋ ಈಗ ಏನೋ ಆಗೈತಿ, ಅವ್ರಿಗೂ ಅನುಭವ ಆಗುತ್ತೆ. ಅನ್ಬಾರ್ದು, ಯಾರನ್ನೂ ಹೇಳಿಸ್ಬಾರ್ದು ಅಂಬೋದು ಅವ್ರಿಗೂ ಗೊತ್ತಾಗುತ್ತೆ, ಯಾರನ್ನೂ ನೋಯಿಸ್ಬಾರ್ದು ಅಂತ ಹೇಳಿ. ಯಾಕೆ ಸರಿ ಹಿಂಗೆ ಆಡ್ತಾ ಇದ್ದಾನೆ? ಯಾಕೆ ತಿಳ್ಪಂ ಸೆನಕ ಇದ್ದಾಳೇನ? ಹಿಂಗಳಮ್ಮ ಇನ್ನು ಮಾತಿಲ್ಲ, ಕಾತೆ ಇಲ್ಲ, ಯಾತಿಲ್ಲ, ಫುಲ್ ಸೀರಿಯಸ್ ಅವಳೆ. ಈಗ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದೈದ್ನಿ. ಡಾಕ್ಟ್ರನ್ನ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಯಾವುದೂ ಹೇಳೋಕ್ಕಾಗಲ್ಲ ಅಂತ ಹೇಳವ್ರೆ. ಅದಕ್ಕೆ ನಾನು ಒಂದು 10,000 ತಗೊಂಡೋಗಿದ್ದೆ ನೆನ್ನೆ ಸಹ. ದುಡ್ಡು ಇರಲಿಲ್ಲ, ಅದಕ್ಕೆ ಈಗ ನಮ್ಮ ಅಯ್ಯಪ್ಪ ಅಂತ ಯಾರೋ ಕೊಡ್ಬೇಕಾಯ್ತು. ಇಸ್ಕೊಂಬಂದು ಕೇಳಪ್ಪ ಅಂತ ಹೇಳಿದ್ದೆ, ಇಸ್ಕೊಂಬಂದೈತೆ. ದುಡ್ಡು ತಗೊಂಡು ಹೋಗೋಣ ಅಂತ ಬಂದೆ. ಇವನು ಹೇಳಿದ್ರೆ ನಮ್ಮ ಪಾಪ ಅವ್ರನ್ನ ಯಾಕೆ ತೋರಿಸ್ತೀರಾ ಹಿಂಗೆ ಹಿಂಗೆ ಅಂತ ಸಿಟ್ಟಾಗ್ತಾನಲ್ಲ. ಏನು ಮಾಡೋಕ್ಕಾಗುತ್ತೆ ಹೇಳೋರು? ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ ಅಲ್ಲ. ಅವಳು ಅಂದ್ಕೊಂಡು ಅವಳು ನೋಡಪ್ಪ ಬರಲಿಲ್ಲ ಅಂಬೋದು, ಅವಳು ಸಾಯ್ಬೇಕಾದ್ರೆ ನಮ್ಮ ಮೇಲೆ ಆಸೆ ಇಕ್ಕೇನು ಸತ್ರ ಅದು ನಮ್ಗೆ ಒಳ್ಳೇದಾಗಲ್ಲ. ಅದಕ್ಕಾಗಿನೇ ನಾವು ಅವಳದ್ದು ಏನೈತೆ ಅದನ್ನು ನಮ್ದು ಏನೈತೆ ಅದನ್ನ ನಾವು ಮಾಡಬೇಕು. ಈಗ ನಾವು ಹೋಗಿ ನೋಡೀವಿ, ಮಾತಾಡ್ಸಿಳು ಹೊತ್ಲು, ನಮ್ಮ ಮೇಲೆ ಅವಳಿಗೆ ಒಂಥರ ಅನ್ನಿಸ್ಬಿಟ್ಟೈತಿ. ಇವಾಗ ಯಾಕೆ ನಂಗೆ ಮಾಡಿದ್ನೋ ಏನೋ ಅಂತ ಅನ್ನಿಸ್ಬಿಟ್ಟೈತಿ. ಅದಕ್ಕೇನೆ ಹೋಗಿ ನಾವು ಮಾತಾಡಿಸ್ಕೊಂಡು ಶನಕ್ಕಿದ್ರೆ ಆತು. ನೋಡೋಣ ಅದೇಲಿ ಇನ್ನೂ ಹೆಂಗಾಗುತ್ತೆ ಅಂತ. ಇಲ್ಲಿಗೇನು ಕೊನೆ ಅಲ್ವಾ ನಮ್ಮ? ಚೆನ್ನಾಗಾದ್ರೂ ಆಗಲಿ, ಇನ್ನೇ ಮಾಡೋಕ್ಕಾಗೋದು. ದುಡ್ಡು ಖರ್ಚು ಮಾಡಿ ತೋರ್ಸೋಣ. ನಾವು ಈಗ ನೋಡ್ಕೊಂಬ ಕರ್ತವ್ಯ ಐತೆ. ನಾವು ಬಿಟ್ರೆ ಯಾರು ನೋಡಿ? ಅವಳೇನೇ ಮಾಡಲಿ ನಾವೇ ನೋಡ್ಬೇಕು. ನಮಗೇನೋ ಬರಲ್ಲ, ಅವಳು ನೋಡ್ಬೇಕು. ಹಂಗೆ ನೋಡ್ತಾರೆ ಅವ್ರು ನೋಡ್ತಾರೆ ಅಂತ ಕನ್ಸ್ಕಾಣ್ತೀರಿ. ಸಾಯ್ತಾರೆ ಅಂದ್ರೆ ಅವ್ರೇನು ಬಂದು ನೋಡೋ ಅಂತಾರಲ್ಲ. ಅಲ್ಲಿ ಒಪ್ಪರು ನನ್ನ ಮಕ್ಳು ಎಂತಾರು. ಅವ್ರು ಒಳ್ಳೆಯರಲ್ಲ, ಯಾರನ್ನ ಮುಂದುವರೆದು ಸಹಿಸ್ಕೊಂಬಲ್ಲ. ಒಟ್ಟರ್ಕ್ ನನ್ನ ಮಕ್ಕಳು ಹುಡುಗ ನೋಡಿ ಹಂಗೆ ಸಿಟ್ಟು ಆಗುತ್ತೆ. ಹಂಗೇನೆ ನಮ್ಗಂತಾರೆ ಬೇಜಾರಾದಂಗೆ ಆತಪ್ಪ. ನನಗೆ ಕಣ್ಣಂಗೆ ನೀರು ಬಂದ್ವಿ. ಯಾಕೆ ನಮ್ಮ ಅಯ್ಯಪ್ಪಂತೂ ಅದು ನೋಡು, ಎಷ್ಟೇ ಆಗಲಿ ಏನೇ ಜಗಳ ಮಾಡಲಿ ನಮ್ಮ ಅಯ್ಯಪ್ಪನ ಹೊತ್ತು ಬಿಡ್ತು ಕಣೇಸಿ ಅಂತಮ್ಮ. ನೀನು ಕಣ್ಣಂಗೇನೆ ಬಿಡಪ್ಪ, ನೀನು ನೋಡ್ಕೋಬೇಕ. ಹಂಗೇನೋ ಗೊತ್ತಾಗಿಲ್ಲ ಹಂಗಂತಾನೆ ಬಿಡು. ನೀವು ಅವ್ನ ಮಾತು ಕೇಳಬೇಡ್ರಿ, ನೋಡ್ಕೇಳ್ರಿ, ಸುಮ್ಮನಿರೋ ಸೌರ್ಯ. ನೋಡ್ಕೋಬೇಕಣಪ್ಪ, ನಿನ್ನ ಮಕ್ಳು ಮರಿಗೆ ಒಳ್ಳೇದಾಗುತ್ತೆ ಮುಂದೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾಡಿರೋ ಒಳ್ಳೆ ಕೆಲಸದಿಂದ ನಿನಗೂ ನಿನ್ನ ಮಕ್ಳಿಗೆ ಒಳ್ಳೇದಾಗುತ್ತೆ ಕಣ. ಮಾಡ್ದಾರೆ ಮಾಡಬೇಕು ಅಂಬೋದೇನಿಲ್ಲ. ನಿನ್ಗೊಂದು ಒಳ್ಳೆ ಕಾಲದಾಗೆ ಈಗ ಅಪ್ಪ ಅಮ್ಮ ದ್ರೋಹ ಮಾಡಿರೋ ಮಕ್ಳಿಗಾದ್ರೂ ತಟ್ಟಿತ್ತು ಅಂತಾರಲ್ಲ, ಆಗ ಹಂಗೆ ಒಳ್ಳೇದು ಮಾಡಿದ್ರೆ ನಿನ್ಗಾದ್ರೂ ಒಳ್ಳೇದಾಗುತ್ತೆ, ನಿನ್ನ ಮಕ್ಳಿಗಾದ್ರೂ ಒಳ್ಳೇದಾಗುತ್ತೆ. ಸುಮ್ಕಿರು,
ಹೊಸ್ಮಕ್ಕ ಎಣ್ಸೇನಣ್ಣ ಏನು ಯಾರಿಗೇನು ನ್ಯಾಯ ಮಾಡಿಲ್ಲ. ಒಳ್ಳೇದಾಗುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಏನನ ಮಾಡ್ಕೊಂಬಿಡುವಾಗತ್ತೆ. ಹುಡ್ಗೊಂದು ಸಿಟ್ಟಾಗುತ್ತೆ. ಆದರೂ ಆಗಲೇ ನಾವೇ ಇವನು ಮಾತು ಕೇಳಲ್ಲ. ನಾವು ನೋಡ್ಕೊಂಬದೇನೈತೆ ನಮ್ಮದು ಕರ್ತವ್ಯ ಏನೈತೆ ಅದನ್ನ ಮಾಡ್ತೀವಿ ನಾವು ಅಷ್ಟೇ. ಬೇಕಂದ್ರೆ ಇಸ್ಕೊಂಡೋಗಿ ದುಡ್ಡು ಅಂತ ಹೋಯ್ತು ಒಂದು 50,000 ಬೇಕಂದ್ರೆ ಇಸ್ಕೊಂಡೋಗಿ ಆಸ್ಪತ್ರೆ ಖರ್ಚಿಗೆ ಹೇಳ್ತಿದ್ರು ಸಾಲು ಇಸ್ಕೊಂಡೋಗಿ. ನಂತ ಒಂದು 50,000 ಐತಮ್ಮ ಇಸ್ಕೊಂಬಂದಿರೋದು. ಶಾಂತ ಮುಂತಗಳದ್ದು ಒಂದು 50,000 ಇಸ್ಕೊಳೋ 1,00,000 ಖರ್ಚಾದ್ರೂ ಪರವಾಗಿಲ್ಲ, ತೋರಿಸ್ಕೊಂಡು ಕರ್ಕೊಂಬ. ಅದು ಯೋಟನ ಆಗಲಿ ಹೇಳು, ಏನು ಮಾಡೋಕ್ಕಾಗುತ್ತೆ. ಸರಿ ಆಯ್ತಪ್ಪ, ಏನು ಮಾಡೋಣ ನಡೆಸಿ ಅಂತಮ್ಮ. ಅವಳಿಗೆ ಏನಾಗುತ್ತೆ ಏನು ಅಂತ ಮುಂದೆ ಯಾರು ಕಂಡಿಲ್ಲ. ತೋರ್ಸೋಣ. ಈ ಅಪ್ಪ ಯಾರ ತಗ 50,000 ಇಸ್ಕೊಂಬಂದೈತೆ, ನಮ್ಮ ತಗಿರಲಿಲ್ಲ. ಯಾರ ತಗ 50,000 ಇಸ್ಕೊಂಬಂದೈತೆ ಅದಕ್ಕೇನೆ 50,000ನ ಇವಾಗ ತಗೊಂಡು ನಿಂತಾಗ ಒಂದು 50,000 ಇಸ್ಕೊಂಡು 1,00,000 ತಗೊಂಡು ಹೋಗ್ತೀನಿ. ಇರಲಿ ಒಂದಿಟ್ಟು ಹೆಚ್ಚು ಕಮ್ಮಿ ಅಲ್ಲಿ ಆಸ್ಪತ್ರೆ ಅಂದಮೇಲೆ ಒಳ್ಳೆ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀನಿ. ಅದಕ್ಕೆ ಬೆಂಗಳೂರು ಅಂತ ಆಸ್ಪತ್ರೆ ತೆಗೆ ದುಡ್ಡು ಬೇಕಾಗುತ್ತೆ. ಅದಕ್ಕೆ ನಡಿ ಹೋಗೋಣ. ಇಸ್ಕೊಂಡು ಬಾ ಶಾಂತಮ್ಮನ ಮಂತಾಗ ಇಸ್ಕೊಂಡು. ಸರಿ ಆಯ್ತು ಹೇಳು, ಇಸ್ಕೊಂಬರ್ತೀನಿ. ಕೊಡೋಕ್ಕಾಗುತ್ತೆ ಅವಳಿಗೆ ಯಾವ್ದಾನ ನೋಡಿ. ನಾನು ಬೇರ್ನ ಕಿಕ್ಕಿದ್ದೆ ತೆಗೆದುಕೊ ನಂಗೆ. ಏನು ಮಾಡೋದಪ್ಪ ಏನ ಇವಾಗ ನನ್ನ ತಮ್ಮಂದಂತೂ ಸಖತ್ತು ಬಲವಂತ ಆಗೈತಿ. ಏನೋ ಸೇರಿಸ್ಕೊಳ್ಳೋ, ನಾನು ಬೆಂಗ್ಳೂರು ಬಿಟ್ಟು ಬಂದೈನಿ, ಏನೋ ಕೆಲಸ ಇಲ್ಲ ಏನಿಲ್ಲ. ಇವಾಗ ಏನು ಮಾಡೋಣ ಇಲ್ಲಿ. ನಾನು ಪಾರ್ಟ್ನರಾಗಿ ಮಾಡ್ತೀನಿ, ಏನೇ ಬರಲಿ ಆದಾಯನ ಅಷ್ಟ ಎಲ್ಲ ಓದ್ಕೊಂತೀನಿ ಅಂತ ಹೇಳ್ತಾ ಇದ್ದಾನಮ್ಮ. ಏನು ಮಾಡೋಣ. ನೀನು ಹಾಕಿರೋ ಬಂಡವಾಳ ಏನಾಯ್ತು ಅದನ್ನೂ ಕೊಡ್ತೀನಿ ಅಂತ ಇದ್ದಾನೆ. ನೀನೇನಾದರೂ ತಪ್ಪು ತಿಳ್ಕೊಂಡ್ರೆ ಪರವಾಗಿಲ್ಲಪ್ಪ, ಬೇಡವೇ ಬೇಡ ಅಂತ ಸಹವಾಸ ಮಾತ್ರ ಬೇಡವೇ ಬೇಡ. ನಿನ್ನ ತಮ್ಮ ಹೆಂಡ್ತಿ ಎಷ್ಟೇ ಬಲವಂತ ಮಾಡಿದ್ರು ಬೇಡ. ನನಗೂ ಹಂಗೆ ಅವಳು ಬೆಳಗ್ಗೆ ಬಂದಿದ್ಲು, ಹಿಂಗಾಗೈತೆ ಅಂತ ಹೇಳಿ ಅಕ್ಕ ಹಿಂಗಾಗೈತೆ ಕಣಕ್ಕ ಅಂತ ಅಂದ್ಲು. ನಾನು ಅದಕ್ಕೆ ಇಲ್ಲ ಕಣಮ್ಮ, ನಮ್ಮಯ್ಯಪ್ಪ ಒಪ್ಪಲ್ಲ ಅಂತ ನಾನು ಹೇಳಿದ್ದೀನಿ. ನೀನು ಒಪ್ಕೆ ಬೇಡ ಅಂದ್ರೆ ನಿನಗೆ ತಮ್ಮನ ಮೇಲೆ ಬೋಧ ಆಸೆ. ಹೇಳು, ಒಳ್ಳೆನಲ್ಲ ನೀನು. ಏನು ಮಾಡೋಣ. ನಮ್ಮ ತಮ್ಮ ಬೇಕೇ ಬೇಕು ನನಗೆ. ನನ್ನ ತಮ್ಮ ಅಂದರೆ ನನ್ನ ಜೀವ. ನನ್ನ ತಮ್ಮ ಅಂದರೆ ನನಗೆ ಬೋಲ್ ಇಷ್ಟ. ಅದಕ್ಕೆ ನೀನು ಮಾಡ್ತಾನೆ ಸೇರಿಸ್ಕೆಮನ ಅಂತ. ನೀನೇನು ಮಾಡೋದು? ನಾನು ಎಲ್ಲಿಗೆ ಹೋಗ್ತಾನೆ ಹೇಳು? ನಾವು ಕೈ ಬಿಟ್ರೆ ಎಲ್ಲಿಗೆ ಹೋಗ್ತಾನೆ ಅವನು? ಕೆಲಸ ಇಲ್ಲ ಕಣೋ, ಕೆಲಸ ಇಲ್ಲ, ಸೇರಿಸ್ಕೆ ಅಂತ ಇದ್ದಾನೆ. ಅದಕ್ಕೆ ಅತ್ಲಾಗೆ ಸೇರಿಸ್ಕೋಬೇಕಮ್ಮ. ಇನ್ನೇನು ಮಾಡೋಣ, ಜೊತೆಯಾಗತ್ತ. ಅವನು ಬಂಡವಾಳ ಕೊಡ್ತೀನಿ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹೆಂಗಾತ ಏನಕ್ಕೆ ವ್ಯಾಪಾರ ಆಗುತ್ತತ್ತ. ಅವನು ಸೇರಿಸ್ಕೊಂಡ್ರೆ ಅತ್ಲಾಗೆ ಇಬ್ಬರೂ ದುಡ್ಕೋಬೋದು, ಏನಂತ ಲಾಸ್ ಆಗೋ ಅಂಥದ್ದೇನಿಲ್ಲ. ಅದಕ್ಕಾಗಿನ ಇಲ್ಲಿ ನೋಡಿಲಿ, ಮೊನ್ನೆ ಬೇರೆ ಎಣ್ಣೆ ಕೊಟ್ಟಿರೋದು. ಅಯ್ಯಪ್ಪ ಫೋನ್ ಮಾಡಿತ್ತು, ಹೆಂಗೆ ಒಂದಿಟ್ಟು ಪರ್ವಿಲ್ಲ ಕಣಪ್ಪ ಹಚ್ಚುತ್ತಾ ಇದ್ದೀನಿ, ಬತ್ತೀನಿ ಇನ್ನೊಂದು ತಯಾರು ಮಾಡು ಅಂತ ಹೇಳಿತ್ತು. ಒಂದಿಟ್ಟು ಪರವಾಗಿಲ್ವಂತೆ, ಕಾಲು ಬೆಳ್ಳೆಲ್ಲ ಹಿಂಗೆ ಆಡ್ತಾವಂತೆ. ಹುಡ್ತಾಗಿಂದಲೂ ಕಾಲು ಏನು ನಿಂತ್ಕೊಂಬಕ್ಕೆ ಗೊತ್ತಿರಲಿಲ್ಲಂತೆ, ಕುಕ್ಕಂಬಕ್ಕೆ ಗೊತ್ತಿರಲಿಲ್ಲಂತೆ, ಹಂಗಾಗಿದ್ವಂತೆ ಹುಡ್ತಾಗಿಂದಲೂ. ಕಾಲೇ ಓಡಾಡೋಕ್ಕೆ ಗೊತ್ತಿರಲಿಲ್ಲಂತ ಹುಡ್ತಾಗಿಂದಲೂ ಹಂಗೆ ಇದ್ವಂತೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಹಿಂಗೆ ನಿನ್ಕೊಂಬತ್ತೆ ಅಂತ ನನಗೆ ಬಾಡೆ ಹಿಡ್ಕೊಂಡು ಅಂತ ಹೇಳ್ತಿತ್ತವಣ್ಣ ಫೋನ್ ಮಾಡಿತ್ತು. ಈಗ ಅವೆಲ್ಲ ನೋಡಿ ನಾವು ಹಂಗೆ ಮಾಡ್ಬೋದಲ್ಲ, ನಾವು ಹಂಗಿರ್ಬೋದಲ್ಲ ಅಂತೇಳಿ ನಿನ್ನ ತಮ್ಮ ಹೆಂಡ್ತಿಗೆ ಹೇಳಕ್ಕೆ ಪತ್ಲಾಗಿ ಒಂದಿಷ್ಟ ನಾನು ಅರ್ಥ ಮಾಡ್ಕೋಬೇಕು. ಅವ್ರೇನೋ ಮಾಡ್ತಾರಲ್ಲ, ನಾವೇನೋ ಬೇರೆದು ಮಾಡೋಣ ಅಂತ ಮಾಡೋಕ್ಕಾಗಲ್ವಿ. ನಮ್ಮ ಜೊತೆ ಏನು ಮಾಡೋಕೆ ಬರ್ತಾರೆ ಹೋಗತ್ತ. ಏನೋ ಒಂದೇನೋ ಒಳ್ಳೇದು ಮಾಡ್ಕೊಂಡು ಮುಂದುವರಿತಾ ಇದ್ದಾರಂತ. ನೀನು ತಮ್ಮ ಅಂತೀಯಪ್ಪ, ನಾನು ಇನ್ನೇನೇನು ಮಾತಾಡೋಕ್ಕಾಗಲ್ಲ. ನೀನು ತಮ್ಮ ಬೇಕಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಸೇರಿಸ್ಕೆ. ಬಲವಂತ ಮಾಡ್ತಾರೆ ಅಂತೀಯ, ಬಲವಂತ ಮಾಡಿದ ಇಟ್ಕೆ ಸೇರಿಸ್ಕೊಂಬಕ್ಕಾಗುತ್ತೆ. ಅಲ್ಲ ಏನು ಬಲವಂತ ಒಂದೇ ಸಂಖ್ಯೆನೆ. ನಾನು ಸೇರ್ಕೊಂತೀನಿ ನಿನ್ನ ಜೊತೆಗೆ ಕೆಲಸ ಮಾಡೋಣ. ನೋಡಿದೆ ಕೆಲಸಗಳು ಯಾವ ಸೆಟ್ ಆಗ್ತಿಲ್ಲ ಕಣಣ್ಣ ಅಂತ ಇದ್ದಾನೆ. ಏನು ಮಾಡೋಣ? ಅದಕ್ಕಾಗಿ ಇನ್ನೇನು ಸೇರಿಸ್ಕೊಂಬನತ್ತ ಅಂತ ನನ್ನ ತಮ್ಮ ಅವನು ಬೇಜಾರು ಮಾಡ್ಕೊಬಿಡ್ತಾನೆ. ಅದಕ್ಕಾಗಿ ನಮ್ಮ ಇವ್ರ ಮಕ್ಕ ನೋಡಲ್ಲ, ನನ್ನ ತಮ್ಮನ ಹೆಂಡ್ತಿ ಮಕ್ಕ ನೋಡಲ್ಲ, ನಾನು ನಮ್ಮ ತಮ್ಮನ ಮಕ್ಕ ನೋಡ್ತೀನಿ. ನಾಯಮ್ಮನ ಮಕ್ಕ ನೋಡಂಗಿದ್ರೆ ನನ್ನ ಯಾತಕ್ಕೆ ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ. ಅದಕ್ಕಾಗಿ ಇನ್ನೇನು ಮಾಡೋಣ ಅತ್ಲಾಗಿ. ಹಂಗೆ ಅತ್ಲಾಗ ಆಗುತ್ತೆ ನೋಡೋಣ ಹೇಳು. ಹಂಗಂತ ಹೇಳ್ದೆ ಎದ್ದಾಗ ಬಂದು ಪೀಡಿಸ್ತಾ ಅಣ್ಣ, ಯಾತು ಇಲ್ಲ ಕಣ ಸೇರಿಸ್ಕೇಳ ಅಂತ ಪೀಡಿಸ್ಯವನೇ. ನೋಡೋಣ ಅದು ಹೆಂಗಾಗುತ್ತೆ. ಸ್ವಲ್ಪ ಏನಾನ ಕೆಲಸ ಮಾಡಿ ಮುಂದುವರಿತಾರೆ ಅಂದರೆ ಜನ ಕಾರಣಿ ಯಾಕೆ ನೋಡ್ತಿರ್ತಾರೆ. ಇವ್ರು ತಮ್ಮ ಹೆಂಡ್ತಿ ಆಲೇನೆ ಅಯ್ಯೋ ನಾವು ಸೇರ್ಕೊಂತೀವಿ. ಈ ಅಪ್ಪನಿಗೆ ತಮ್ಮನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ. ನಮ್ದು ಎಣ್ಣೆ ವ್ಯಾಪಾರ ಚೆನ್ನಾಗಿ ಆಗೋದಕ್ಕೆ ಅವಳೆಲ್ಲನ ಏನು ಹಂಗೆ ಸಖತ್ತೂ ಪೀಡಿಸ್ತಾ ಇದ್ದಾರೆ ಈ ಅಪ್ಪನ. ನಾವು ನಿಮ್ಮ ಜೊತೆ ಸೇರ್ಕೊಂತೀವಿ ಅಂತ. ನೋಡಿ ನಾನೊಂದು ಒಳ್ಳೆ ಕೆಲಸ ಮಾಡೋಕೆ ಹೋದ್ರೆ ಇಂಥ ಅಡ್ಡಗಾಲ ನೀವು. ನನಗಂತೂ ಸೇರಿಸ್ಕೊಂಬಕ್ಕೆ ಇಷ್ಟ ಇಲ್ಲ ಅಯ್ಯಪ್ಪ ತಮ್ಮ ಅಂತ ಹೇಳಿ ಬೋಲ ಆಸೆ. ಯಾಕಂದರೆ ಅಯ್ಯಪ್ಪ ಒಳ್ಳೇದು ಇವ್ರ ತಮ್ಮ, ಅದಕ್ಕಾಗಿನೇ ತಮ್ಮನ ಮೇಲೆ ಬೋಲ ಆಸೆ. ಏನು ಮಾಡೋಣ ಅಯ್ಯಪ್ಪ, ಹಿಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು. ಇವಾಗ ನಾನು ವಿರುದ್ಧ ಮಾತಾಡೋಕ್ಕಾಗಲ್ಲ, ಯಾಕಂದರೆ ವಿರುದ್ಧವಾಗೆಲ್ಲ ಮಾತಾಡಿ ಆಲೇನೆ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಗಂಡ ಹೆಂಗೆ ಹೇಳ್ತಾರೆ ಹಂಗೆ ನಾನು ಕೇಳಲೇಬೇಕು.
ಏನು ಮಾಡೋದು, ಅವಳು ಬಲವಂತ ಮಾಡ್ತಾಯಿದ್ದಾಳೆ. ಬೆಂಗಳೂರಿಂದ ಬಂದಿದ್ದೀವಿ, ನಮಗೆ ಕೆಲಸ ಇಲ್ಲ, ಏನು ಮಾಡೋದು ಅಂತೇಳಿ ಬಲವಂತ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನೋಡಬೇಕು ಹಿಂಗಾಗುತ್ತೆ ಅಂತೇಳಿ ನೋಡಬೇಕು. ಎಣ್ಣೆ ತಗೊಂಡೋಗಿರೋರಿಗೆ ಸ್ವಲ್ಪ ಪರವಾಗಿಲ್ಲ, ಕಾಲು ಹಂಗೆ ದಿನದಿನಕ್ಕೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತೈತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನನ್ನ ಬಾಟ್ಲಿಗೆ ತಗೊಂಡೋಗಕ್ಕೆ ಬರ್ತಾರಂತೆ. ಹೆಂಗೋಣ ನಮ್ಮ ಅಯ್ಯಪ್ಪ ತಯಾರಿಸ್ಕೊಟ್ಟಿರೋ ಎಣ್ಣೆ ಸ್ವಲ್ಪ ವರ್ಕೌಟ್ ಆಗ್ತೈತೆ ಅನ್ನಿಸ್ತೈತೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.